ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ. ದಳಪತಿ ವಿಜಯ್ ಗೆಳತಿ ತ್ರಿಷಾಗೆ ಜಾಕ್ ಪಾಟ್ ಹೊಡೆದಿದೆ ಅಂತ ಈಗ ಅಂದರೆ ಸೂಪರ್ ಟ್ರೆಂಡಿಂಗ್ ನಟಿಗೆ ಬಂತೀಗ ಸೂಪರ್ ಆಫರ್ ಬರ್ತಾ ಇದೆ ಅಂತ ಕೂಡ ಹೇಳ್ಬೋದು. ಏನು ಆಫರ್ ಆಗಿದ್ರೆ ನೋಡಿ, ತ್ರಿಷಾ ಸದ್ಯ ಕಾಲಿವುಡ್ನಲ್ಲಿ ಈಗ ಅಂದರೆ ಕಾಲಿವುಡ್ ಅಂದರೆ ತಮಿಳು ಚಲನಚಿತ್ರ, ಕಾಲಿವುಡ್ ಅಂತಂದರೆ ಒಂದು ಕಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿಸಿರ್ತಕ್ಕಂಥ ಒಂದು ನಟಿ ಇಲ್ಲ ಅಂತಲ್ಲ. ಅದರಲ್ಲೂ ದಳಪತಿ ವಿಜಯ್ ಅವ್ರಿಗೆ ಜೊತೆ ಹಿಂದೆ ಮುಂದೆ ಸುತ್ತುತ್ತಿರೋ ತ್ರಿಷಾ ಅವರೇ ಕೃಷ್ಣನ ತಮಿಳುನಾಡಿನ ಒಂದು ಹೊಸ ಜೈಲಲಿತಾ ಅಂತ ಕೂಡ ಹೇಳ್ಬೋದು. ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ವೈರಲ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ವಿಷಯನ. ಬಟ್ ಏನು ಜಾಕ್ಪಾಟ್ ಹೊಡೆದಿದೆ, ಏನು ಒಂದು ಡಿಮ್ಯಾಂಡ್ ಇದೆ ಅವ್ರಿಗೆ ಈಗ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ದಯವಿಟ್ಟು ಫಾಲೋ ಮಾಡಿ ನೋಡಿ, ನಮ್ಮ ಫೇಸ್ಬುಕ್ನ ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನೋಡಿ, ಜಾಕ್ ಫ್ರೂಟ್ ಹೊಡೆದಿದೆ ಈಗ ಅಂತಂದರೆ, ಜಾಕ್ ಫ್ರೂಟ್ ಅಂದರೆ ಹಳಸಣ್ಣು ಅಂತ ಕನ್ನಡದಲ್ಲಿ. ಬಟ್ ಆದರೆ ಏನು ಜಾಕ್ ಫ್ರೂಟ್ ಅವ್ರಿಗೆ ನೋಡಿ, ಆ ಕಡೆ ವಿಜಯ್ ತಮಿಳ್ನಾಡು CM ಆಗ್ತಾಯಿದ್ರೆ, ಈ ಕಡೆ ನಟಿ ತ್ರಿಷಾಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾಯಿದೆ. ಏನು ಡಿಮ್ಯಾಂಡ್ ಅಂತಂದರೆ ವಿಜಯ್ನ ಬೇರೆ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗುವಂಥದ್ದು, ಅದು ಇನ್ವೈಟ್ ಮಾಡ್ತಕ್ಕಂಥದ್ದು ಇವ್ರ ಕೈಲೇ ಇದೆ. ಯಾಕೆಂದರೆ ಇವರು ಗೆಳತಿ, ತುಂಬ ಹಲವಾರು ವರ್ಷದ ಗೆಳತಿ ಇವರು. ನೋಡಿ, ಒಂದು ಸಿನಿಮಾದಿಂದ 200 ಕೋಟಿ ಗಳಿಸ್ತಿದ್ದ ನಟ ದಳಪತಿ ವಿಜಯ್ ಆ ಕೆಲಸ ಬಿಟ್ಟು ವರ್ಷಕ್ಕೆ 34 ಲಕ್ಷವನ್ನು ಒಂದು ಗಳಿಸಿರೋ ಜನನಾಯಕನಾಗಿ ಕೆಲಸಕ್ಕೆ ಹಾಜರಾಗಿದ್ದಾರೆ ಅಂತ ಹೇಳ್ಬೋದು. ನೋಡಿ, ವರ್ಷಕ್ಕೆ ಹೆಚ್ಚು ಕಮ್ಮಿ 200 ಕೋಟಿ ದುಡಿತಿದ್ದಂತೆ ಒಂದು ಸಿನಿಮಾದಿಂದನೇ 200 ಕೋಟಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಆ ಕೆಲಸ ಬಿಟ್ಟು ಈಗ 34 ಲಕ್ಷ ಜನನಾಯಕನಾಗಿ ಈಗ ಆ ಕೆಲಸಕ್ಕೆ ಬಂದಿದ್ದಾರೆ ಅಂದರೆ CM ಆಗಿದ್ದಾರೆ. ಆ ಕಡೆ ವಿಜಯ್ CM ಆಗಿ ಅದೃಷ್ಟ ಕುಲಾಯಿಸ್ತಾ ಇದೆ. ಈ ಕಡೆ ದಳಪತಿ ಗೆಳತಿ ತ್ರಿಷಾ ಕೃಷ್ಣನ್ಗೂ ದೊಡ್ಡ ಆಫರ್ ಒಂದು ಕಾಲ ಮುಂದೆ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾದರೆ ಏನಿದು ನೋಡೋಣ ಬನ್ನಿ. ಹಾಗಾದರೆ ನೋಡಿ, ತ್ರಿಷಾ ಸದ್ಯ ಕಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿಸಿರೋ ಒಂದು ನಟಿ. ಅದರಲ್ಲೂ ದಳಪತಿ ವಿಜಯ್ ಹಿಂದೆ ಸುತ್ತಾಡ್ತಾ ಇರ್ತಕ್ಕಂಥ ನಟಿ ಅಂತ ತಮಿಳುನಾಡಿನ ಜೈಲಲಿತಾ ಇವರೇ ಆಗೋದು ನೆಕ್ಸ್ಟು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಗಲಿ ನೋಡೋಣ. ನೋಡಿ, ಆ ಕಡೆ ವಿಜಯ್ CM ಆಗ್ತಿದ್ದಂತೆ ನಟಿ ಈ ಕಡೆ ತ್ರಿಷಾಗೆ ಭಾರಿ ಡಿಮ್ಯಾಂಡ್ ಆಗ್ತಾ ಇದೆ. ಏನಂತಂದರೆ ಈ ತಿರುಚಿ ಅನ್ನೋ ಕ್ಷೇತ್ರದಿಂದ ತ್ರಿಷಾ ರಾಜಕೀಯ ರಂಗ ಪ್ರವೇಶ ಮಾಡ್ತಾ ಇದ್ದಾರಂತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ವಿಜಯ್ ಬಿಟ್ಟಿರೋ ಒಂದು ತಿರುಚಿ ಅನ್ನೋ ಕ್ಷೇತ್ರ ಅಂತ ಬರುತ್ತೆ ಅಲ್ಲಿ ತಮಿಳುನಾಡಲ್ಲಿ, ಅದರಿಂದ ರಾಜಕೀಯ ಪ್ರವೇಶ ಮಾಡ್ತಾರಂತೆ ಅನ್ನೋ ಒಂದು ಸುದ್ದಿ ಹಬ್ಬವಾಗಲೇ ಈಗಾಗಲೇ ತಲೈವಿಗೆ ಮತ್ತೊಂದು ಆಫರ್ ಬರ್ತಾ ಇದೆ ಅಂತಕ್ಕಂಥದ್ದು. ಈ ಆಫರ್ ನೋಡಿ, ತ್ರಿಷಾ ಅವರೇ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ ಅಂತಕ್ಕಂಥದ್ದು ಆಫರ್, ಬೇರೆ ಏನೇನಿಲ್ಲ ಅಲ್ಲಿ ಸುದ್ದಿ. ನೋಡಿ, ಈಗಾಗಲೇ ನಟಿ ತ್ರಿಷಾ 41ರ ಹರೆಯದ ಬ್ಯೂಟಿ, 41 ವರ್ಷ ಆಗಿದೆ ಅವ್ರಿಗಾಗಲೇ. ತಮಿಳುನಾಡಿನ ಸೀನಿಯರ್ ನಟರಿಗೆ ಈಗ ಬೆಸ್ಟ್ ಫೇರ್ ಅಂತ ಹೇಳ್ಬೋದು. ಹೀಗಾಗಿ ರಜನಿಕಾಂತ್ ಹಾಗೂ ಕಮಲ್ ಸಿನಿಮಾದಲ್ಲಿ ನಟಿಸಲು ತ್ರಿಷಾಗೆ ಆಫರ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಈ ಆಫರ್ ಮಾಡಿದ್ದು ಯಾರು ಗೊತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ದಳಪತಿ ವಿಜಯರ ರಾಜಕೀಯ ಶತ್ರು DMK ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್, ರಜನಿ ಕಮಲ್ರ 500 ಕೋಟಿ ಬಜೆಟ್ನ ಈ ಸಿನಿಮಾ ನಿರ್ಮಾಣ ಮಾಡ್ತಿರೋದೇ ಉದಯನಿಧಿ ಸ್ಟಾಲಿನ್ ಅವರು. ಬಟ್ ಗೈಂಟ್ ಮೂವೀಸ್ ಅಂತಂದರೆ ಬ್ಯಾನರ್ನಲ್ಲಿ ಈ ಸಿನಿಮಾ ಸಿದ್ಧವಾಗ್ತಾ ಇದೆ. ಇದೀಗ ಚಿತ್ರಕ್ಕೆ ತ್ರಿಷಾ ನಾಯಕಿ ಆಗಬೇಕು ಅಂತಕ್ಕಂಥದ್ದು 12 ಕೋಟಿಗೆ ಆಫರ್ ಮಾಡಲಾಗಿದೆ ಅಂತ. ನೋಡಿ, ತ್ರಿಷಾ ಅವ್ರಿಗೆ ಈಗ 12 ಕೋಟಿ ಆಫರ್ ಬಂದಿದೆ. ಯಾವ ಸಿನಿಮಾಗೆ ಅಂತಂದರೆ ಈಗ ನಿಮ್ಗೆ ಹೇಳಿದೆ ನೋಡಿ, ಉದಯನಿಧಿ ಸ್ಟಾಲಿನ್ ಅವರ ಏನಂತಂದರೆ 500 ಕೋಟಿ ಬಜೆಟ್ನ ಸಿನಿಮಾ ಅಂತೆ. ರಜನಿ ಕಮಲ್ ಎಲ್ಲ ಇದರದ್ದು, ಅದರಲ್ಲಿ 500 ಕೋಟಿ ಬಜೆಟ್ ಸಿನಿಮಾ. ಬಟ್ ಏನಾಗ್ತಾ ಇದೆ ಅಂತಂದರೆ 500 ಕೋಟಿ ಬಜೆಟ್ ಸಿನಿಮಾದಲ್ಲಿ ಈಗ ತ್ರಿಷಾ ಕೃಷ್ಣನ್ ಅವರು ತಮಿಳುನಾಡಿನ ನೂತನ CM ಆಗಿರುವ ಖ್ಯಾತ ನಟ ವಿಜಯ್ ದಳಪತಿಯವರ ಒಂದು ಆಪ್ತ ಸ್ನೇಹಿತಿಗೆ ಇಂಥ ಆಪರ್ಚುನಿಟಿ ಬರ್ತಾ ಇದೆ. ಅದರಲ್ಲೂ ಮೊನ್ನೆ ವಿಜಯ್ ಅವರ ಪ್ರಮಾಣ ವಚನ ಸಂದರ್ಭದಲ್ಲಿ ವಿಜಯ್ಗಿಂತ ತ್ರಿಷಾ ಅವರೇ ಹೆಚ್ಚು ಗಮನ ಸೆಳೆದಿದ್ದಂತೆ. ವಿಜಯ್ ಪತ್ನಿ ಸಂಗೀತ ಮತ್ತು ಮಕ್ಕಳು ಬಂದಿರಲಿಲ್ಲ. ಆದರೆ ನಟಿ ತ್ರಿಷಾ ಅವರು ಸಾಂಪ್ರದಾಯಿಕ ಸೀರೆ ಉಟ್ಟು ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ವಿಜಯ್ ಅವರ ಸಂಬಂಧಿಕರನ್ನು ಅಪ್ಪಿ ಮುಂದಿನ ನೆಕ್ಸ್ಟ್ ಸಾಲಲ್ಲಿ ಕುಳಿತು ವಿಜಯ್ ಗೆಲುವನ್ನು ಹೆಮ್ಮೆಯಿಂದ ಸಂಭ್ರಮಿಸಿದ್ರು ಅಂತ ಹೇಳ್ಬೋದು. ನೋಡಿ, ಇನ್ನೊಂದು ಏನಂತಂದರೆ ಸಿನಿಮಾಗೆ ಒಳ್ಳೆ ಆಫರ್ ಬರ್ತಾ ಇದೆ ಅವ್ರಿಗೆ, ತ್ರಿಷಾ ಅವ್ರಿಗೆ ಅಂತ ಹೇಳ್ಬೋದು. ಏನಂತಂದರೆ ಈಗ ಲಾಸ್ಟ್ ಟೈಮ್ ಈಗ ನೋಡಿ, ಜೈಲರ್ ಸಿನಿಮಾ ಖ್ಯಾತಿಯ ನೆಲ್ಸನ್ ದಿಲೀಪ್ ಕುಮಾರ್ ಅವ್ರ ನಿರ್ದೇಶನದಲ್ಲಿ ಒಂದು ಸಿದ್ಧವಾಗ್ತಿರೋ ಸಿನಿಮಾದಲ್ಲಿ ತ್ರಿಷಾ ಆಗಿತ್ತು ಅಂತ ಹೇಳಿದರು. ಬಟ್ ಈಗ ತ್ರಿಷಾಗೆ ಇದು ಜಾಕ್ಪಾಟ್ ಅಂತಂದರೆ ಇನ್ನೇನು ತಪ್ಪಲ್ಲ, ಜಾಕ್ಪಾಟ್ ಇದು. ಬಟ್ ಏನಂದರೆ ಯಾಕಂದರೆ 22 ವರ್ಷಗಳಿಂದ ಚಿತ್ರರಂಗದಲ್ಲಿ ಟಾಪ್ ನಟಿಯಾಗಿ ಮಿಂಚುತ್ತಿದ್ದರು. ಬಟ್ ಇನ್ನೂ ಟಾಪ್ ನಟಿಯಾಗಿ ಹೋಗ್ತಾ ಇದ್ದಾರೆ ತ್ರಿಷಾ ಅವರು ಅಂತ ಹೇಳ್ಬೋದು. ಈಗ ತೆರೆ ಹಂಚಿಕೊಳ್ಳೋದು ತಮಿಳಿನ ಚಿತ್ರರಂಗದ ಇಬ್ಬರು ಸೂಪರ್ ಸ್ಟಾರ್ಗಳಿಗೆ, ಅಂದರೆ ರಜನಿಕಾಂತ್, ಕಮಲ್ ಹಾಸನ್ ಜೊತೆಗೆ. ಹೀಗಾಗಿ ತ್ರಿಷಾ ಈ ಆಫರನ್ನು ಒಪ್ಕೊಳ್ತಾರಾ ಅಂತಕ್ಕಂಥದ್ದು ಕಾದು ನೋಡಬೇಕು ನಿಜವಾಗ್ಲೂ ಸ್ನೇಹಿತರೆ. ಏನಂತಂದರೆ ಈ ಆಫರು ಒಪ್ಕೊಳ್ಳದೆ ಆಗೇ ಬಿಡಲ್ಲ. ಯಾಕೆಂದರೆ 12 ಕೋಟಿ ಬರ್ತಾಯಿದೆ ಅವ್ರಿಗೆ, ಸುಮಾರು 500 ಕೋಟಿಯ ಸಿನಿಮಾ ನಿರ್ಮಾಣ ಆಗ್ತಾಯಿದೆ. ಅದು ಯಾರ ಜೊತೆ? ಕಮಲ್ ಮತ್ತು ರಜನಿಕಾಂತ್ ಸರ್ ಜೊತೆ. ರಜನಿ ಸರ್ ನೀವು ನೋಡಿರ್ಬೋದು, ನಮ್ಮ ಸೌತ್ ಇಂಡಿಯಾನಲ್ಲಿ ಎಷ್ಟು ಫೇಮಸ್ ನಟ ರಜನಿಕಾಂತ್ ಅಂತ. ಬಟ್ ರಜನಿಕಾಂತ್ ಸರ್ನ ನೋಡೋದೇ ಒಂದು ವರ್ಣಿಸೋದೇ ಒಂದು ಚಂದ. ಯಾಕೆಂತಂದರೆ ರಜನಿಕಾಂತ್ ಸರ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು, ಲಾಸ್ಟ್ ಟೈಮಲ್ಲಿ ಕೂಡ ಕಮಲ್ ಹಾಸನ್ ಅವ್ರ ಬಗ್ಗೆ ಏನೇನು ತಪ್ಪು ಮಾತಾಡಿದ್ರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ ಮಾಡಿದ್ದೆ. ಬಟ್ ಏನಂದರೆ ಈಗ ಅವ್ರಿಗೆ ಒಂದು ಒಳ್ಳೆ ಆಫರ್ ಬಂದಿದೆ ತ್ರಿಷಾ ಅವ್ರಿಗೆ. ಅದು ಏನು ವಿಜಯ್ ಕಡೆಯಿಂದನೇ ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇಲ್ಲ. ಕೆಲವೊಂದಷ್ಟು ನಿರ್ಮಾಪಕರು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಟ್ರೆಂಡಿಂಗಲ್ಲಿದ್ದಾರೆ.
ಅದಲ್ಲದೆ ಇನ್ನೊಂದು ವಿಷಯ ಅಂತಂದರೆ ಜಾಕ್ ಫ್ರೂಟ್ ಒಂದು ಆಫರ್ ಬಂದಿದೆ ಅಂದರೆ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ. ಅದು ಯಾವ ತಿರುಚಿ ಅನ್ನೋ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನೊಂದಷ್ಟು ಸುದ್ದಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನೋಡಿ, ತಿರುಚಿ ಅನ್ನೋ ಕ್ಷೇತ್ರ ತಮಿಳುನಾಡಲ್ಲಿ ಬರುತ್ತೆ. ತಮಿಳುನಾಡಲ್ಲಿ ಆ ಕ್ಷೇತ್ರಕ್ಕೆ ರಾಜಕೀಯ ಪ್ರವೇಶ ಮಾಡಿದ್ರೆ ದಳಪತಿ ವಿಜಯರಿಂದ ನಾವು ಗೆಲ್ಬೋದು ಮತ್ತು ಅವರಂತೂ ಸಪೋರ್ಟ್ ಬೆಂಬಲ ತೊಗೊಂಡು ನಾವು ಇನ್ನೊಂದಷ್ಟು ಗೆಲ್ಬೋದು, ಇನ್ನೊಂದಷ್ಟು ಕೈ ಹಿಡಿತಾರೆ ಅಂತಕ್ಕಂಥದ್ದು ಆ ನಟಿಯ ಅಭಿಪ್ರಾಯ ಆಗಿರುತ್ತೆ. ಅದಕ್ಕೆ ಎಲೆಕ್ಷನ್ ನಿಲ್ತಾ ಇದೆ ಅನ್ನೋದೊಂದು ಸುದ್ದಿ ಬರ್ತಾ ಇದೆ. ಬಟ್ ಈಗ ಸಿನಿಮಾಗೆ 12 ಕೋಟಿ ಆಫರ್ ಬಂದಿದೆ ಇವರಿಗೆ ತ್ರಿಷಾ. ಏಕೆಂದರೆ ವಿಜಯ್ ಗೆದ್ದ ಬಳಿಕ ಜೊತೆಗೆ ಅವ್ರ ಜೊತೆ ಓಡಾಡಿದ ಬಳಿಕ ಕಾಣಿಸ್ಕೊಂಡ ಬಳಿಕ ಅವ್ರಿಗೆ 12 ಕೋಟಿ ಆಫರ್ ಬಂದಿದೆ ಅಂತ ಕೂಡ ಹೇಳ್ಬೋದು. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೇನು ಆಫರ್ ಬರ್ತಾ ಇದೆ, ಏನಾಗ್ತಾ ಇದೆ ಸಿನಿಮಾ ರಂಗದಲ್ಲಿ, ಚಿತ್ರರಂಗದಲ್ಲಿ, ಅದರಲ್ಲೂ ತಮಿಳು ಚಿತ್ರರಂಗದಲ್ಲಿ, ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ್ಯಾವ ನಟರು ಏನೇನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಉಪ್ಪಿ ಸರ್ ಪ್ರಜಾಕೀಯ ಕೂಡ ಎಷ್ಟು ಲೆವೆಲ್ಗೆ ಬೆಳೆದು ನಿಲ್ತಾ ಇದೆ. ಅವರು ಕೂಡ ಇದೇ ರೀತಿ CM ಆಗ್ತಾರೆ ಅನ್ನೋದು ನನ್ನ ಒಂದು ಕನಸು. ನೋಡಬೇಕು ಏನಾಗ್ತಾರೆ ಅವರು, ಅಕಸ್ಮಾತ್ ಸೋಲ್ತಾರಾ ಗೆಲ್ತಾರಾ ಅಂತಕ್ಕಂಥದ್ದು ನೆಕ್ಸ್ಟ್ ನಾವು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಬಟ್ ಏನಂದರೆ ಇವ್ರ ಪತ್ನಿ ಮೊದಲೆಲ್ಲ ಈಗ ಡಿವೋರ್ಸ್ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಲಾಸ್ಟ್ ಟೈಮ್ ವಿಡಿಯೋ ಎಪಿಸೋಡ್ ತಿಳಿಸ್ಕೊಟ್ಟೆ ಏನಾಗ್ತಿದೆ ಅಂತ. ಈಗಾಗಲೇ ತ್ರಿಷಾ ಅವ್ರನ್ನ ಮದುವೆ ಆಗ್ತಿರ್ತಕ್ಕಂಥ ತಿಳಿಸ್ಕೊಟ್ಟೆ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಏನೇನು ಹಲವಾರು ಬಾರಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.